ಅವರು ಚುನಾವಣೆ ನಡೆಸ್ಕೊತಾ ಇದ್ದಾರೆ. ನಾನು ಕೆಲವರನ್ನ ಚುನಾವಣೆ ಪೂರ್ವದಲ್ಲಿ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥ ಕೆಲಸ ಮಾಡಿದ್ದೇನೆ. ಸಂಪೂರ್ಣ ಚುನಾವಣೆಯನ್ನ ನಮ್ಮ ಪಕ್ಷದ ಮುಖಂಡರುಗಳು ಪುಟ್ಟರಾಜು ಅವರ ನೇತೃತ್ವದಲ್ಲೇ ಜಿಟಿ ದೇವೇಗೌಡರು ಮಾರ್ಗದರ್ಶನ, ಇಲ್ಲಿ ಸಾರಾ ಮಹೇಶ್ ಅವರು ಬಹುಶಃ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಅವ್ರ ಮನಸ್ಸಿನ ಮೇಲೆ ನೋವಿತ್ತು. ಇಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದೆ. ಪ್ರತಿ ಕುಟುಂಬಗಳನ್ನ ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಜನತೆಯ ಜೊತೆ ನಾನು ಬಾಂಧವ್ಯ ಇಟ್ಕೊಂಡಿದ್ದೆ. ಏನೋ ಒಂದು ಅನುಕಂಪದ ಹಿನ್ನೆಲೆಯಲ್ಲಿ ಆದಂಥ ಒಂದು ಅವರ ಹಿನ್ನಡೆ ಏನಿದೆ, ಆ ಹಿನ್ನೆಲೆಯಲ್ಲಿ ಒಂದು ವರ್ಷದಿಂದ ಬಹುಶಃ 10 ತಿಂಗಳಿಂದ ಈ ಕಡೆ ಅವ್ರು ಬರ್ಲಿಕ್ಕೂ ಅವ್ರ ಮನಸ್ಸಿನ ಮೇಲೆ ಕಠಿಣವಾದ ನಿರ್ಧಾರ ಮಾಡಿದ್ರು. ಆದರೆ ಇವತ್ತು ಸಾರಾ ಮಹೇಶ್ ಅವರು KR ನಗರದಲ್ಲಿ ಅವ್ರ ಮುಖ ನೋಡುತ್ತಿದ್ದಂಗೆ ಆ ಕಾರ್ಯಕರ್ತರುಗಳು ಮತ್ತು ಈ ಭಾಗದ ಜನತೆ ಅವ್ರ ಕೂಗು ನಾನು ಕೇಳ್ತಾ ಇದ್ದೆ. ಸಾರಾ ಮಹೇಶ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದು KR ನಗರದಲ್ಲಿ ಜನತೆಯಲ್ಲಿ ಒಂದು ರೀತಿಯ ಒಂದು ಭಾವನೆ ಬಂದಂಥದ್ದನ್ನ ಕಾಣ್ತಾ ಇದ್ದೇವೆ. ಬಹುಶಃ ಇವೆಲ್ಲ ಅವ್ರಿಗೆ ಆದಂತ ನೋವೇನಿದೆಯಲ್ಲ ಅದರ ಅನುಕಂಪ ಇವತ್ತು ಈ ಚುನಾವಣೆ ಸುಲಭವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ವಿಶ್ವನಾಥ್ ಅವರು ಇವತ್ತು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದೆಲ್ಲ ನನಗೆ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಏನು ನಿನ್ನೆ ನಾಮಪತ್ರದ ಅಕ್ಸೆಪ್ಟೆನ್ಸ್ ಆಗಿದೆ, ಈಗ ಈ ಚುನಾವಣೆಗೆ ಇದೆಲ್ಲ ನನಗೆ ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ರೀತಿಯ ಬಹುಮತವನ್ನು ತರತಕ್ಕಂಥದ್ರಲ್ಲಿ ಅವರುಗಳ ಕೊಡುಗೆ ನಂದೇನಿಲ್ಲ. ಇಲ್ಲಿ ಒಂದು ಕಡೆ ಪುಟ್ಟರಾಜಣ್ಣಂದಿರಬಹುದು, ಆ ಕಡೆ ನಮ್ಮ ಮಂಡ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು, ಜಿಟಿ ದೇವೇಗೌಡರಿರ್ಬೋದು, ಅದ್ರ ಜೊತೆಗೆ ಬಿಜೆಪಿಯ ವಿಶೇಷವಾಗಿ ಪಕ್ಷದ ಚುನಾವಣೆ ಅಭ್ಯರ್ಥಿಗಳಾದಂಥದ್ರ ಜೊತೆಗೆ ಹಲವಾರು ಬಿಜೆಪಿಯ ನಾಯಕರುಗಳು ಸಹ ನನಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಪೂರಕವಾಗಿ ಈ ಚುನಾವಣೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನತೆಯ ಆಶೀರ್ವಾದ ದೊರಕತಕ್ಕಂಥದ್ದಷ್ಟೇ ಅಲ್ಲ, ನಮ್ಮ ಗುರಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಈ ಎರಡೂ ಪಕ್ಷದ NDA ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗುರಿ ಏನಿದ್ದೇವೆ ಆ ಗುರಿಯನ್ನು ಮುಟ್ತೀವಿ ಅಂತಕ್ಕಂಥ ವಿಶ್ವಾಸ. ಈಗ ಅವ್ರು ಹೇಳಿದ್ರಲ್ವಾ, ದೇವೇಗೌಡರ ಕುಟುಂಬದಲ್ಲಿ ಅಳಿಯ, ಮಗ, ಮೊಮ್ಮಗ ಅಂತ ಹೇಳಿ ಅವ್ರ ಕುಟುಂಬದಲ್ಲಿ ಯಾರ್ಯಾರೇನಾಗಿದ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಕ್ಕೆ ಹೇಳಿ. ರಾಜಣ್ಣ ಅವ್ರ ಮಗ MLC ಈಗ 4 ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಆ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಇವರೆಲ್ಲ ಏನಿದ್ದಾರಲ್ಲ ಅಧಿಕಾರಿಗಳು, ಅವರೆಲ್ಲ ಸಭೆ ಮಾಡಿ ಈಗ ಸಹಕಾರಿ ಬ್ಯಾಂಕ್ಗಳಿಂದ ದುರುಪಯೋಗ ಪಡಿಸ್ಕೊಂಡು ಏನ್ ಮಾಡ್ಲಿಕ್ಕೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವ್ರ ಮಗನಿಗೆ. ಅವ್ರ ಮಗ MLC ಆಗೋಲ್ಲ ಏನ್ ಕೆಲಸ ಮಾಡಿದ್ದಾರೆ ಅಂತೇಳಿ MLC ಅವ್ರನ್ನ ಆಯ್ಕೆ ಮಾಡಿದ್ರು ಅಭ್ಯರ್ಥಿಯಾಗಿ. ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಲಿಲ್ವಾ? ಅವ್ರದ್ದಾಗಿದ್ದು ಕುಟುಂಬ ರಾಜಕಾರಣ ಅಲ್ವೇ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.